ಕಾವೇರಿ ನೀರನ್ನ ಬಿಡಬಾರದು ಅಂತ ಒತ್ತಾಯಿಸಿ ಕನ್ನಡ ಪರ ಸಂಘಟನೆಗಳು, ಕನ್ನಡ ವಾಟಾಳ್ ಪಕ್ಷದ ವಾಟಾಳ್ ನಾಗರಾಜ್ ಸೇರಿದಂತೆ ಹಲವು ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದೆ. ಆದರೆ ಬೆಂಗಳೂರಲ್ಲಿ ಬಂದ್ಗೆ ಸಂಪೂರ್ಣವಾದ ಬೆಂಬಲ ಸಿಗ್ತಾ ಇಲ್ಲ. ಇನ್ನು ಬೆಂಗಳೂರಲ್ಲಿ ಯಾವುದೇ ರೀತಿಯಾದ ಬೆಂಬಲ ಸಿಗ್ತಾ ಇಲ್ಲ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಯಾವುದೇ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಎಂದಿನಂತೆ ಬಸ್ಗಳು ಸಂಚಾರ ಮಾಡ್ತಾ ಇದೆ. KSRTC, BMTC ಸೇರಿದಂತೆ ಹಲವು ಸಾರಿಗೆ ವ್ಯವಸ್ಥೆ ಎಂದಿನಂತೆ ಆಗ್ತಾ ಇದೆ. ಮೈಸೂರು, ಮಂಡ್ಯ ಜಿಲ್ಲೆ ಕಡೆ ಹೋಗ್ತಾ ಇರುವಂತಹ ಬಸ್ಗಳು ಎಂದಿನಂತೆ ಸಂಚಾರ ಮಾಡ್ತಾ ಇದೆ. ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಮಂಡ್ಯ, ಮೈಸೂರು ಕಡೆ ಹೋಗುವಂತಹ ಬಸ್ಗಳು ಎಂದಿನಂತೆ ಸಂಚಾರ ಮಾಡ್ತಾ ಇದೆ. ಯಾವುದೇ ರೀತಿಯ ವ್ಯತ್ಯಾಸ ಆಗಿಲ್ಲ. ಸದ್ಯಕ್ಕೆ ಕರ್ನಾಟಕ ಬಂದ್ಗೆ ಬೆಂಗಳೂರಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸದ್ಯಕ್ಕೆ ಯಾವುದೇ ರೀತಿಯಾದ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಮಂಡ್ಯ, ಮೈಸೂರು ಕಡೆ ಹೋಗುವಂತಹ ಬಸ್ಗಳು ಸಂಚಾರ ನಡೆಸ್ತಾ ಇದೆ. ಜನ ಕೂಡ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳುತ್ತಾ ಇದ್ದಾರೆ. ಆದರೂ ಕೂಡ ಮುಂಜಾಗ್ರತಾ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಭದ್ರತೆಯನ್ನು ಕೈಗೊಂಡಿದೆ. ನಗರದ ಪ್ರಮುಖ ಜಂಕ್ಷನ್ಗಳು, ಬಸ್ ನಿಲ್ದಾಣ, ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ಪೊಲೀಸ್ ಇಲಾಖೆ ಭದ್ರತೆಯನ್ನು ಕೂಡ ಕೈಗೊಂಡಿದೆ. ನೀವು ಗಮನಿಸ್ತಾ ಇದೆಯಾ ದೃಶ್ಯಗಳಲ್ಲಿ ಮೆಜೆಸ್ಟಿಕ್, ಶಾಂತಿನಗರ, KR ಮಾರ್ಕೆಟ್, ಸ್ಯಾಟಲೈಟ್ ಎಲ್ಲ ಕಡೆ ಕೂಡ ಬಸ್ಸುಗಳು ಸಂಚಾರ ನಡೆಸ್ತಾ ಇದೆ. ಬೆಳಗ್ಗೆ ಎಂದಿನಂತೆ ಡ್ಯೂಟಿಯನ್ನು ಕೂಡ ಆರಂಭಿಸಿದ್ದಾರೆ. ಜನ ಕೂಡ ಓಡಾಡ್ತಾ ಇದ್ದಾರೆ. ಕೆಲಸ ಕಾರ್ಯ, ಕಾಲೇಜ್, ಇತರ ಕೆಲಸಗಳಿಗೆ ಕೂಡ ಜನ ಓಡಾಟ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಾರಿಗೆ ವ್ಯವಸ್ಥೆ ಅಂದರೆ ಯಾವುದೇ ಬಂದ್ ನಡೆದಂಥ ಸಂದರ್ಭದಲ್ಲಿ ಆ ಬಂದ್ ಯಶಸ್ವಿ ಆಗಬೇಕಂದ್ರೆ ಸಾರಿಗೆ ಬಂದ್ ಆಗಬೇಕಾಗತ್ತೆ. ಆದರೆ ಇವತ್ತಿನ ಕರ್ನಾಟಕ ಬಂದ್ ನಡುವೆ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಕ್ಯಾಬ್, ಆಟೋ ಚಾಲಕರು, KSRTC, BMTC ಎಲ್ಲರೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿ ಯಾವ ರೀತಿಯಾದ ಬೆಂಬಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ವರದಿಯನ್ನು ಕೊಡ್ತಾ ಇದ್ದಾರೆ. ಚಂದ್ರಶೇಖರ್ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ, ಮತ್ತೊಂದು ಕಡೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಚಂದನ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಚಂದ್ರು ಅವ್ರನ್ನ ಮಾತಾಡ್ಸೋಣ. ಚಂದ್ರು, ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಅಂದರೆ ಪ್ರಮುಖವಾಗಿ ಮಂಡ್ಯ, ಮೈಸೂರು ಕಡೆ ಹೋಗುವಂತಹ ಬಸ್ಗಳು, ಜೊತೆಗೆ ತಮಿಳುನಾಡು ಭಾಗಕ್ಕೆ ಹೋಗುವಂತಹ ಬಸ್ಗಳು ಕೂಡ ಸ್ಯಾಟಲೈಟ್ ಅಲ್ಲಿ ಇದೆ. ಸದ್ಯ ಸ್ಯಾಟಲೈಟ್ ಪರಿಸ್ಥಿತಿ ಯಾವ ರೀತಿ ಇದೆ? ಸಂಚಾರ ಮಾಡ್ತಾ ಇದ್ದಾವ ಬಸ್ಸು, ಮತ್ತೆ ಜನರ ಓಡಾಟ ಯಾವ ರೀತಿ ಇದೆ? ಕರ್ನಾಟಕ ಬಂದ್ಗೆ ಬೆಂಬಲ ಸಿಗ್ತಾ ಇದೆಯಾ ಚಂದ್ರು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ? ಭರತ್, ಏನು ಸದ್ಯಕ್ಕೆ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಯಾಕೆಂತಂದ್ರೆ ಬೆಳಗ್ಗೆಯಿಂದ ಕೂಡ ನಾರ್ಮಲ್ ಆಗಿ ಎಂದಿನಂತೆ ಬಸ್ಗಳು ಸಂಚಾರ ಮಾಡ್ತಾ ಇರುವಂತಹದ್ದು. ಇನ್ನು ಮುಖ್ಯವಾಗಿ KSRTC, BMTC ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರಲಿಲ್ಲ. ಆದ್ರೆ ಕೊಂಚ ಮಟ್ಟಿಗೆ ತಮಿಳುನಾಡು ಬಸ್ಗಳನ್ನ ನಿಲ್ಲಿಸಲಿಕ್ಕೆ ಏನೋ ಒಂದು ಸೂಚನೆಯನ್ನ ಪೊಲೀಸರು ನೀಡಿದ್ರು. ಯಾಕೆಂತಂದ್ರೆ ಬೆಳ್ಳಂಬೆಳಗ್ಗೆ ಎಲ್ಲಾದ್ರೂ ಪ್ರತಿಭಟನಾಕಾರರು ಇದ್ರೆ ಅಂತವರು ಬಸ್ಗಳನ್ನ ತಡೆಯುವ ಸಾಧ್ಯತೆ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬಸ್ಗಳನ್ನ ನಿಲ್ಲಿಸಲಿಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಸುಮಾರು 20 ಬಸ್ಗಳು ಅಂದ್ರೆ ಬೇಲೂರು, ಕಾಂಚೀಪುರಂ, ಜೊತೆಗೆ ತಿರುವಣ್ಣಾಮಲೈ ಈ ರೀತಿಯಾದಂತಹ ಬೇರೆ ಬೇರೆ ಕಡೆಗೆ ಬೆಂಗಳೂರಿನಿಂದ ತಮಿಳುನಾಡಿನ ಬೇರೆ ಬೇರೆ ಕಡೆಗೆ ಸಂಚಾರ ಮಾಡಬೇಕಾಗಿದ್ದಂತಹ ಬಸ್ಗಳು ಬೆಳಗ್ಗೆಯಿಂದ ಕೂಡ ನಿಂತಿದ್ದು. ಈಗಷ್ಟೇ ಏನು ಪೊಲೀಸ್ನ ಹಿರಿಯ ಅಧಿಕಾರಿಗಳು ಬಂದು ಯಾವುದೇ ರೀತಿಯಾದಂತಹ ಒಂದು ಬಂದ್ನ ವಾತಾವರಣ ಬೆಂಗಳೂರಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಎಲ್ಲಾ ಕಡೆ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ಕೂಡ ಮಾಡಿಕೊಂಡಿರುವಂತಹದ್ದು. ಹೀಗಾಗಿ ಯಾವುದೇ ರೀತಿಯಾದಂತಹ ತಡೆಯನ್ನ ಬಸ್ಗಳಿಗೆ ಹಾಕುವಂತ ಅವಶ್ಯಕತೆ ಇಲ್ಲ. ಹೀಗಾಗಿ ಎಲ್ಲಾ ಬಸ್ಗಳು ಕೂಡ ಸಂಚಾರ ಮುಕ್ತಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ಇಲ್ಲಿದ್ದಂತಹ ಏನು ತಮಿಳುನಾಡಿನ ಏನು ಬಸ್ಗಳ ಸಂಚಾರಕ್ಕೆ ಇಲ್ಲೊಬ್ರು ವ್ಯವಸ್ಥಾಪಕರನ್ನ ನೇಮಿಸಿಬಿಡ್ತಾರೆ. ಅವರನ್ನ ಸಂಪರ್ಕ ಮಾಡಿ ನಿಮ್ಮ ಬಸ್ಗಳಿಗೆ ಯಾವುದೇ ರೀತಿಯಾದಂತಹ ತಡೆ ಇಲ್ಲ, ಹೋಗಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಪಡ್ತೀನಿ. ಸರ್, ಈಗ ನಿಮ್ ಬಸ್ಗಳೆಲ್ಲ ಸಂಚಾರ ಮಾಡ್ತಾ ಇದಾವಲ್ಲ, ಅಂದ್ರೆ ಬೆಳಿಗ್ಗೆ ತಾತ್ಕಾಲಿಕವಾಗಿ ಬೇಡ ಅಂತ ಹೇಳಿದ್ರು, ಈಗ ಹೋಗ್ತಾ ಇದಾವ ಎಲ್ಲ ಕಡೆ? ಹೋಗುತ್ತೆ ಸರ್, ಹೋಗುತ್ತೆ. ಬೆಳಗ್ಗೆ ಪೊಲೀಸರು ಏನ್ ಹೇಳಿದ್ರು ಸರ್? ನಾನು ಡ್ಯೂಟಿಲಿಲ್ಲ, ಅವರೇ ಪೊಲೀಸ್ ಅವ್ರು ಏನ್ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ನಾನ್ ಬಂದ ಬೇಕು ಕಳಿಸಿದ್ ಗಾಡಿ. ಈಗ ಪೊಲೀಸರು ನಿಮ್ಮ ಹತ್ರ ಮಾತಾಡ್ತಾ ಇದ್ರು, ಏನ್ ಹೇಳಿದ್ರು? ಗಾಡಿ ಎಲ್ಲ ಕಳಿಸ್ಬಿಡಿ, ಬೇಡ ಅಂತ ಹೇಳ್ತಾರೆ.
ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಏನಿಲ್ಲ. ಇದಿಷ್ಟು ಏನೋ ಇಲ್ಲಿನ ತಮಿಳುನಾಡು ಬಸ್ಗಳಿಗೆ ಇಲ್ಲಿನ ವ್ಯವಸ್ಥಾಪಕರು ಹೇಳಿರುವಂತಹದ್ದು. ಪೊಲೀಸರು ಬೆಳಿಗ್ಗೆ ತಾತ್ಕಾಲಿಕವಾಗಿ ನಿಲ್ಲಿಸಿ ಅಂತ ಹೇಳಿದ್ರು. ಹೀಗಾಗಿ ಏನು ರಿಸರ್ವೇಶನ್ ಮಾಡ್ಕೊಂಡಿದ್ರು ಕೆಲವೊಬ್ರು ಬಂದು ಇಲ್ಲೇ ಟಿಕೆಟ್ ಅನ್ನ ತಗೋತಾ ಇದ್ರು ಪ್ರಯಾಣಿಕರು. ಅವರೆಲ್ಲರಿಗೂ ಕೂಡ ಗಾಬರಿ ಆಗಿತ್ತು. ಎಲ್ಲೋ ಒಂದ್ ಕಡೆ ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕೆಲವೊಂದು ಬಸ್ಗಳೆಲ್ಲ ಯಾವ ರೀತಿಯಾಗಿ ಸಂಚಾರ ಮಾಡ್ತಾ ಇದ್ದಾರೆ, ಪ್ರಯಾಣಿಕರೆಲ್ಲರೂ ಕೂಡ ಬಸ್ಗಳಲ್ಲಿ ಇದ್ದಾರೆ ಬೆಳಂಬೆಳಗ್ಗೆ ಅಂತ ಹೇಳಿ. ಹೀಗಾಗಿ ಅವರೆಲ್ಲರೂ ಕೂಡ ಕೊಂಚ ಮಟ್ಟಿಗೆ ಬೆಳಿಗ್ಗೆ ಗಾಬರಿ ಆಗಿದ್ರು. ಯಾಕೆಂತಂದ್ರೆ ನಾವು ಬಸ್ ಟಿಕೆಟ್ ಗಳನ್ನ ರಿಸರ್ವ್ ಮಾಡಿದ್ವಿ, ಕೆಲವೊಬ್ರು ಇಲ್ಲೇ ಬಂದು ಟಿಕೆಟ್ ಗಳನ್ನ ಕೂಡ ತಗೊಂಡಿದ್ದಾರೆ. ಆದ್ರೆ ತಮಿಳುನಾಡು ಕಡೆಗೆ ಬಸ್ಗಳು ಹೋಗ್ತಾ ಇಲ್ಲ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಗಾಬರಿ ಆಗಿದ್ರು. ಯಾವಾಗ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬರ್ತಾರೋ ಅವಾಗ ಅವರು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಎಲ್ಲೂ ಕೂಡ ಏನು ಸಮಸ್ಯೆ ಇಲ್ಲ, ಹೀಗಾಗಿ ಆರಾಮಾಗಿ ಅವ್ರ ಪಾಡಿಗೆ ಅವರು ಹೋಗ್ಲಿ ಬಿಡಿ ಅನ್ನುವಂತಹ ಮಾತುಗಳನ್ನ ಹೇಳ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಒಂದು ಸಂಚಾರಕ್ಕೆ ಅಡ್ಡಿ ಇಲ್ಲ ತಮಿಳುನಾಡು ಬಸ್ಗಳಿಗೂ ಕೂಡ ಅನ್ನುವಂತಹ ಮಾತುಗಳನ್ನ ಪೊಲೀಸರು ಹೇಳಿದ ನಂತರದಲ್ಲಿ ಈಗ ಸದ್ಯಕ್ಕೆ ತಮಿಳುನಾಡು ಬಸ್ಗಳು ಕೂಡ ಈಗ ಸಂಚಾರ ಮಾಡ್ತಾ ಇರುವಂತಹದ್ದು. ಭರತ್, ಧನ್ಯವಾದ ಚಂದ್ರಶೇಖರ್ ತಮ್ಮ ಮಾಹಿತಿಗಾಗಿ. ಇನ್ನು ಕರ್ನಾಟಕ ಬಂದ್ಗೆ ಮೆಜೆಸ್ಟಿಕ್ನಲ್ಲಿ ಯಾವ ರೀತಿಯಾಗಿ ಬೆಂಬಲ ಸಿಗ್ತಾ ಇದೆ, ಮೆಜೆಸ್ಟಿಕ್ನಲ್ಲಿ ವಾತಾವರಣ ಯಾವ ರೀತಿ ಇದೆ ಅಂತ ನಮ್ಮ ಪ್ರತಿನಿಧಿ ಚಂದನ್ ಅವ್ರನ್ನ ಮಾತಾಡ್ಸೋಣ. ಚಂದನ, ಮೆಜೆಸ್ಟಿಕ್ನಲ್ಲಿ ಈಗ ಯಾವ ರೀತಿ ಇದೆ ಸಿಚುವೇಶನ್? BMTC, KSRTC ಜೊತೆಗೆ ಮೆಟ್ರೋ ಜೊತೆಗೆ ಜನರ ಸಂಚಾರ ಯಾವ ರೀತಿ ಇದೆ ಚಂದನ ಮೆಜೆಸ್ಟಿಕ್ನಲ್ಲಿ? ಭರತ್, ಕಾವೇರಿ ವಿಚಾರವಾಗಿ ಇವತ್ತು ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಹೀಗಾಗಿ ಹಲವು ಸಂಘಟನೆಗಳು ಅಂದ್ರೆ ಬಹುತೇಕ ಸಂಘಟನೆಗಳು ಕೇವಲ ನೈತಿಕ ಬೆಂಬಲವನ್ನ ಕೊಟ್ಟಿದ್ವು. ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ BMTC ಹಾಗೂ KSRTC ಬಸ್ ಸಂಚಾರ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಅದೇ ರೀತಿ ಇಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಅಂಥದ್ದೇ ವಾತಾವರಣ ಕಾಣಿಸ್ತಾ ಇರುವಂತದ್ದು. ಸದ್ಯ ನಾನೀಗ BMTC ಹಾಗೆ KSRTC ಬಸ್ ನಿಲ್ದಾಣದ ಮಧ್ಯಭಾಗದಲ್ಲಿದ್ದೀನಿ. ನೀವು ಗಮನಿಸ್ತಾ ಇರಬಹುದು BMTC ಬಸ್ ನಿಲ್ದಾಣವನ್ನ ಯಾವುದೇ ಚೇಂಜಸ್ ಇಲ್ಲ. ಪ್ರತಿನಿತ್ಯ ಯಾವ ರೀತಿ ಸಂಚಾರ ಇರುತ್ತೆ, ಬಸ್ಗಳ ಓಡಾಟ ಇರುತ್ತೆ. ಇವತ್ತು ಕೂಡ ಅಂಥದ್ದೇ ಪರಿಸ್ಥಿತಿ ಅಂದ್ರೆ ವಾತಾವರಣ ಕಾಣಿಸ್ತಾ ಇರುವಂತದ್ದು. ಪ್ರಯಾಣಿಕರು ತಮ್ಮ ಪಾಡಿಗೆ ತಾವು ಬಸ್ನಲ್ಲಿ ಸಂಚಾರ ಮಾಡ್ತಾ ಇದೆ. ಅಂದ್ರೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಪ್ರತಿದಿನ ಯಾವ ತರ ಇರುತ್ತೆ ಅದೇ ರೀತಿಯಾದಂತಹ ವಾತಾವರಣ. ಮಕ್ಕಳು, ವಿದ್ಯಾರ್ಥಿಗಳು ಬಸ್ನಲ್ಲಿ ಎಲ್ಲೆಲ್ಲಿಗೆ ಟ್ರಾವೆಲ್ ಮಾಡ್ತಿದ್ದಾರೆ, ಪ್ರಯಾಣಿಕರು ಟ್ರಾವೆಲ್ ಮಾಡ್ತಿದ್ದಾರೆ, ಕೆಲ್ಸಕ್ಕೆ ಹೋಗೋರು ಟ್ರಾವೆಲ್ ಮಾಡ್ತಿದ್ದಾರೆ. ಅಂದ್ರೆ BMTC ಬಸ್ನಲ್ಲಿ ಯಥಾ ಪ್ರಕಾರ ಯಥಾಸ್ಥಿತಿಯಲ್ಲಿ ಬಸ್ಗಳ ಸಂಚಾರ ಇರುತ್ತೆ. ಎಲೆಕ್ಟ್ರಿಕ್ ಬಸ್ಗಳ ಸಂಚಾರ ಆಗಿರ್ಬೋದು, ಡೀಸೆಲ್ ಬಸ್ಗಳ ಸಂಚಾರ ಆಗಿರ್ಬೋದು, ಯಥಾ ಪ್ರಕಾರ ಇದೆ. ಮತ್ತೊಂದು ಕಡೆಯಲ್ಲಿ ನೀವು ಗಮನಿಸ್ತಾ ಇರ್ಬೋದು ಅಂದ್ರೆ ಸಾರ್ವಜನಿಕರ ಓಡಾಟ ಕೂಡ ಜಾಸ್ತಿ ಇದೆ. ಬಸ್ಗಳ ಓಡಾಟ ಇದ್ರೆ ಸಾರ್ವಜನಿಕರು ಕೂಡ ಒಂದ್ ರೀತಿಯಲ್ಲಿ ನಾರ್ಮಲ್ ಆಗಿ ಇರುವಂತದ್ದು. ಬಂದ್ಗೆ ಯಾವುದೇ ರೀತಿಯ ಒಂದ್ ರೀತಿ ಬೆಂಬಲ ಕೊಟ್ಟಿರೋ ತರ ಕಾಣಿಸ್ತಾ ಇಲ್ಲ ಸದ್ಯದ ಮಟ್ಟಿಗೆ ಮೆಜೆಸ್ಟಿಕ್ ನಲ್ಲಿ. ನೀವು ಮತ್ತೊಂದು ಕಡೆ ಗಮನಿಸಬಹುದು KSRTC ಬಸ್ ನಿಲ್ದಾಣವನ್ನ. ಹಾಗೆ ನೀವು ಮೆಜೆಸ್ಟಿಕ್ ನಲ್ಲಿ ಪೊಲೀಸ್ ಭದ್ರತೆ ಕೂಡ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅಂದ್ರೆ ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಕಾವಲನ್ನ ಕಾಯ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ನೀವು ಗಮನಿಸಿದ್ರೆ KSRTC ಬಸ್ ನಿಲ್ದಾಣದಲ್ಲೂ ಕೂಡ ನಾರ್ಮಲ್ ಆಗಿ ಬಸ್ ಸಂಚಾರ ಇದೆ. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಟ್ರಾವೆಲ್ ಅನ್ನ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ಜಿಲ್ಲೆಗಳಿಗೆ ಬಸ್ಗಳು ಹೊರಡ್ತಾ ಇದಾವೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ನಿಂತ್ಕೊಳ್ತಾ ಇರುವಂತದ್ದು. ಮತ್ತೊಂದಿಷ್ಟು ಬಸ್ಗಳು ಪ್ರಯಾಣಿಕರನ್ನ ತುಂಬಿಸ್ಕೊಳ್ತಾ ಇರುವಂತದ್ದು. ಬಸ್ಗಳ ಪರಿಸ್ಥಿತಿ ಇದಾದ್ರೆ ಮೆಜೆಸ್ಟಿಕ್ ನಲ್ಲಿ ಸಾಮಾನ್ಯವಾಗಿ ಆಟೋ ಹಾಗೂ ಕ್ಯಾಬ್ ಓಡಾಟ ಕೂಡ ಇರುತ್ತೆ. ಆ ಓಡಾಟವೂ ಕೂಡ ಸಹಜವಾಗಿ ಕಾಣಿಸ್ತಾ ಇರುವಂತದ್ದು. ನೀವು ಗಮನಿಸಬಹುದು ದೃಶ್ಯದಲ್ಲಿ ಆಟೋ ಸ್ಟ್ಯಾಂಡ್ ನಲ್ಲಿ ಆಟೋಗಳು ನಿಂತಿದೆ, ಕ್ಯಾಬ್ ಓಡಾಟ ಇದೆ, ಜನ ತಮ್ಮ ಪಾಡಿಗೆ ತಾವು ಟ್ರಾವೆಲ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇದನ್ನ ಗಮನಿಸಿದಾಗ ಅನ್ಸುತ್ತೆ ಬಂದ್ನ ಎಫೆಕ್ಟ್ ಈವರೆಗೂ ತಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಆಗತ್ತಾ ಕಾದ್ ನೋಡ್ಬೇಕಾಗತ್ತೆ. ಸಂಜೆವರೆಗೂ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿರುವಂತ ಬಂದ್ನ ಸ್ವರೂಪ ಯಾವ ರೀತಿಯಾಗಿ ಬದಲಾವಣೆ ಆಗತ್ತೆ ಅನ್ನೋದನ್ನ ನಾವು ನಿರೀಕ್ಷೆ ಮಾಡಬೇಕಾಗತ್ತೆ. ಆದ್ರೆ ಈವರೆಗೂ ಕೂಡ ಈ ಒಂದು ಮೆಜೆಸ್ಟಿಕ್ ನ ಬಸ್ ನಿಲ್ದಾಣದ ಪರಿಸ್ಥಿತಿಯನ್ನ ಗಮನಿಸ್ತಾ ಹೋದ್ರೆ 1% ಅಷ್ಟು ಕೂಡ ಯಾವುದೇ ಚೇಂಜಸ್ ಅನ್ನ ನೋಡೋಕೆ ಸಿಗ್ತಾ ಇಲ್ಲ. ಒಟ್ಟಾರೆಯಾಗಿ ಯಥಾ ಪ್ರಕಾರ ಎಂದಿನಂತೆ ಯಾವ ತರ ಇರುತ್ತೆ ಮೆಜೆಸ್ಟಿಕ್ ನಿಲ್ದಾಣ, ಇವತ್ತು ಕೂಡ ಅದೇ ರೀತಿ ನಾರ್ಮಲ್ ಆಗಿ ಕಾಣಿಸ್ತಾ ಇರುವಂತದ್ದು. ಭರತ್, ಕೃಷ್ಣಪ್ಪ, ಧನ್ಯವಾದ ಚಂದನ ತಮ್ಮ ಮಾಹಿತಿಗಾಗಿ. ಎಸ್, ಕರ್ನಾಟಕ ಬಂದ್ಗೆ ಬೆಂಗಳೂರಲ್ಲಿ ಯಾವುದೇ ರೀತಿಯಾದ ಬೆಂಬಲ ಸಿಗ್ತಾ ಇಲ್ಲ ಅನ್ನೋದು ಸದ್ಯದ ರಿಪೋರ್ಟ್. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಯಥಾವತ್ ಪ್ರತಿನಿತ್ಯ ಯಾವ ರೀತಿಯಾಗಿ ಆರಂಭವಾಗುತ್ತೋ ಅದೇ ರೀತಿ ಆರಂಭವಾಗಿದೆ. ಸಾರಿಗೆ ವ್ಯವಸ್ಥೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಜನ ಕೂಡ ತಮ್ಮ ದೈನಂದಿನ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ಎಲ್ಲ ಕಡೆ ಕೂಡ KSRTC ಬಸ್ ಸಂಚಾರ ಮಾಡ್ತಾ ಇದೆ, BMTC ಬಸ್ಗಳು ಕೂಡ ಸಂಚಾರ ಮಾಡ್ತಾ ಇದೆ. ಮತ್ತೊಂದು ಕಡೆ ಮೆಟ್ರೋ ಸಂಚಾರ ಕೂಡ ಯಥಾವತ್ ಪ್ರತಿನಿತ್ಯ ಇರುವ ರೀತಿಯಲ್ಲೇ ನಡೀತಾ ಇದೆ. ಇನ್ನು ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲೂ ಕೂಡ
ಎಂದಿನಂತೆ ಬಸ್ಗಳು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ. ಅಂದರೆ ಪ್ರಮುಖವಾಗಿ ಮೈಸೂರು, ಮಂಡ್ಯ ಆ ಭಾಗದಲ್ಲಿ ಹೋಗುವಂತಹ ಬಸ್ಗಳು ಕೂಡ ಸಂಚಾರ ಮಾಡ್ತಾ ಇದೆ. ಇನ್ನು ಬೆಳಂಬೆಳಗ್ಗೆ ತಮಿಳುನಾಡು ಕಡೆ ಹೋಗುವಂತಹ ಕೆಲವು ಬಸ್ಗಳನ್ನು, ಸುಮಾರು 20ಕ್ಕೂ ಅಧಿಕ ಬಸ್ಗಳಿದ್ವು, ಆ ಬಸ್ಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿತ್ತು. ಅದಾದ ಬಳಿಕ ಪರಿಸ್ಥಿತಿಯನ್ನು ಅವಲೋಕಿಸಿ ಯಾವುದೇ ರೀತಿಯಾದ ಅವಘಡಗಳು ಜೊತೆಗೆ ಯಾವುದೇ ರೀತಿಯ ಪ್ರತಿರೋಧನೆಗಳು ಕಾಣದೇ ಇದ್ದಂತಹ ಕಾರಣಕ್ಕಾಗಿ ಪೊಲೀಸರೀಗ ತಮಿಳುನಾಡು ಬಸ್ಗಳನ್ನು ಕೂಡ ಸಂಚಾರ ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈಗ ಎಂದಿನಂತೆ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ತಮಿಳುನಾಡು ಬಸ್ಗಳು ಕೂಡ ಸಂಚಾರ ನಡೆಸ್ತಾ ಇದೆ. ಮತ್ತೊಂದು ಕಡೆ ಆಟೋ ಚಾಲಕರು ಕೂಡ ಎಂದಿನಂತೆ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಕ್ಯಾಬ್ ಚಾಲಕರು ಕೂಡ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಕೂಡ ತಲುಪ್ತಾ ಇದ್ದಾರೆ. ಮತ್ತೊಂದು ಕಡೆ ಜನರು ಕೂಡ ತಮ್ಮ ದೈನಂದಿನ ಕೆಲಸ ಕಾರ್ಯಗಳ ನಿಮಿತ್ತ ಬೇರೆ ಊರುಗಳಿಗೆ ಹೋಗಬೇಕಾಗಿರೋರು ಅಥವಾ ಬೆಂಗಳೂರಿನ ಒಳಗಡೆ ಕಚೇರಿಗಳಿಗೆ ಹೋಗಬೇಕಾಗಿರುವಂತಹ ಜನರು ಕೂಡ ತಮ್ಮ ಸಂಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದ ಬಂದ್ ವಾತಾವರಣ ಕಾಣಿಸ್ತಾ ಇಲ್ಲ. ಪ್ರತಿನಿತ್ಯ ಯಥಾವತ್ ಹೇಗೆ ಇರುತ್ತೋ ಅದೇ ರೀತಿಯ ದೃಶ್ಯಗಳು ಕಾಣಿಸ್ತಾ ಇದೆ. ಇನ್ನು ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇತ್ತು ಅಂತ ನಮ್ಮ ಚಂದನ ವರದಿ ಕೊಟ್ಟರು. ಈಗ KSRTC ಬಸ್ ನಿಲ್ದಾಣದಿಂದ ನಮ್ಮ ವರದಿಗಾರ ಸವಿತಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸವಿತಾ, KSRTC ಬಸ್ ನಿಲ್ದಾಣದಲ್ಲಿ ಯಾವ ರೀತಿಯಾದ ಒಂದು ಚಿತ್ರಣ ಇದೆ? ಯಾಕಂತ ಹೇಳಿದ್ರೆ KSRTC ಬಸ್ ನಿಲ್ದಾಣದಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾಗಿರುವಂತಹ ಜನ ಬಂದಿರ್ತಾರೆ. ಹಾಗಾಗಿ ಕರ್ನಾಟಕ ಬಂದಿದೆ ಅನ್ನೋ ಒಂದು ಭಯದಲ್ಲೇನೋ ಜನ ಸಮಯ ಕಳೀತಾ ಇದ್ದಾರೆ, ಅಥವಾ ಬಸ್ಗಳಿನ ಸಂಖ್ಯೆಯಲ್ಲಿ ಏನಾದರೂ ಕಡಿಮೆ ಆಗಿದೆಯಾ ಅಥವಾ ಯಥಾವತ್ ಪರಿಸ್ಥಿತಿ ಇದೆಯಾ ಸವಿತಾ? ಭರತ್, ಇಂದು ಅಖಂಡ ಕರ್ನಾಟಕ ಬಂದ್ಗೆ ಏನು ವಾಟಾಳ್ ನಾಗರಾಜ್ ಅವರು ಘೋಷಣೆ ಮಾಡ್ತಾರೆ, ಅದಾದ ಬಳಿಕ ಬಹುತೇಕ ಸಂಘಟನೆಗಳು ನೈತಿಕ ಬೆಂಬಲವನ್ನ ಕೊಟ್ಟು ಒಂದಿಷ್ಟು ಸಂಘಟನೆಗಳು ಪೂರ್ಣ ಪ್ರಮಾಣದ ಬೆಂಬಲವನ್ನ ಕೊಟ್ಟಿದ್ದಾವೆ. ಪ್ರಮುಖವಾಗಿ ಈ ಒಂದು ಬಂದ್ಗೆ ಬೆಂಬಲವನ್ನ ನೀಡುವಾಗ ಖಾಸಗಿ ಸಾರಿಗೆ ಮತ್ತೆ ಸರ್ಕಾರಿ ಸಾರಿಗೆ ಏನಿದೆ ನೈತಿಕ ಬೆಂಬಲ ಘೋಷಣೆ ಮಾಡಿದ್ವು. ಈ ಹಿನ್ನೆಲೆಯಲ್ಲಿ ನಾನು ಸದ್ಯ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿದೆ ಇದೀನಿ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅಂತ. ಯಥಾವತ್ತಾಗಿ ಬಸ್ ಸಂಚಾರ ಇದೆ, ಜನರ ಜೀವನ ಇದೆ, ಓಡಾಟ ಇದೆ. ದೃಶ್ಯದಲ್ಲಿ ನೋಡಬಹುದು. ಬೆಳಗಿನ ಜಾವನೇ ಬೇರೆ ಬೇರೆ ಊರುಗಳಿಗೆ ಹೋಗ್ಲಿಕ್ಕೆ ಈಗಾಗಲೇ KSRTC ಬಸ್ ನಿಲ್ದಾಣಗಳಿಗೆ ಪ್ರಯಾಣಿಕರು ಬಂದಿದ್ದಾರೆ. ಬಸ್ಗಳ ಸಂಖ್ಯೆಯಲ್ಲೂ ಕೂಡ ಕಡಿಮೆ ಆಗಿಲ್ಲ. ಇನ್ನು ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಏನು ಅಹಿತಕರ ಘಟನೆ ಆಗಬಾರ್ದನ್ನೋ ನಿಟ್ಟಿನಲ್ಲಿ ಕಾಟನ್ಪೇಟೆ, ಉಪ್ಪಾರಪೇಟೆಯ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರನ್ನ ಇಲ್ಲಿ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿದ್ದಾರೆ. ಪ್ರಮುಖವಾಗಿ ನೋಡಬಹುದು, ಮಿಶ್ರ ಪ್ರಕ್ರಿಯೆ ಏನಿದೆ, ಪ್ರತಿಕ್ರಿಯೆ ಆರಂಭಿಕ ಹಂತದಲ್ಲೇ ವ್ಯಕ್ತ ಆಗ್ತಾ ಇದೆ ಈ ಒಂದು ಬಂದ್ಗೆ. ಕಾವೇರಿ ಹೋರಾಟಕ್ಕೆ ಇಂದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಬಂದ್ಗೆ ಕರೆ ಕೊಟ್ಟಿತ್ತು. ಒಂದಿಷ್ಟು ಸಂಘಟನೆಗಳು, ಸಣ್ಣ ಪುಟ್ಟ ಸಂಘಟನೆಗಳು ಜೊತೆಗೆ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಪೂರ್ಣ ಪ್ರಮಾಣದ ಬೆಂಬಲವನ್ನ ನೀಡಿದ್ರೆ, ಇನ್ನೂ ಒಂದಿಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನ ನೀಡಿದವೆ. ಪ್ರಮುಖವಾಗಿ ನೋಡಬಹುದು, ಇಂದು KSRTC ಬಸ್ ನಿಲ್ದಾಣದಲ್ಲಿ ಜನರ ಓಡಾಟ ಯಾವ ರೀತಿ ಯಥಾವತ್ತಾಗಿದೆ ಅಂತ. ಸಾರಿಗೆ ಸೇವೆಗಳು ಯಥಾವತ್ತಾಗಿದ್ದಾವೆ. KSRTC, BMTC, ನಮ್ಮ ಮೆಟ್ರೋ, ರೈಲ್ವೆ ಆಯಿತು, ಈ ಎಲ್ಲವೂ ಕೂಡ ನಾರ್ಮಲ್ ಆಗೇ ಇದ್ದಾವೆ. ಓಲಾ, ಊಬರ್, ಟ್ಯಾಕ್ಸಿ ಇವೆಲ್ಲವೂ ಯಥಾವತ್ತಾಗಿ ಸಂಚಾರ ಮಾಡ್ತಾ ಇದ್ದಾವೆ. ಶಿಕ್ಷಣ ಸಂಸ್ಥೆಗಳು ಕೂಡ ನೈತಿಕ ಬೆಂಬಲ ಕೊಟ್ಟಿರೋದ್ರಿಂದ ಶಾಲಾ ಕಾಲೇಜುಗಳು ಇದ್ದಾವೆ. ಸೊ ಸ್ಟೂಡೆಂಟ್ ಕೂಡ ಬಸ್ಗಳಿಗೆ ಓಡಾಡ್ತಾ ಇದ್ದಾರೆ. ಸೊ ಯಾವುದೇ ಆ ರೀತಿ ಪ್ರಾಬ್ಲಮ್ ಕೂಡ ಇಲ್ಲ. ಆರೋಗ್ಯ ಸೇವೆಯಲ್ಲೂ ಕೂಡ ಎಲ್ಲವೂ ಓಪನ್ ಇದ್ದಾವೆ. ಮೆಡಿಕಲ್ ಶಾಪ್ಸು, ಹಾಸ್ಪಿಟಲ್ಲು ಎಲ್ಲವೂ ಓಪನ್ ಇರೋ ಕಾರಣದಿಂದಾಗಿ ಅಲ್ಲಿಯೂ ಕೂಡ ಸಮಸ್ಯೆ ಇಲ್ಲ. ಅಗತ್ಯ ಸರಕುಗಳು ಅಂದರೆ ಹಾಲು, ಬೇಕರಿ, ಇಂತಹ ಕಾಂಡಿಮೆಂಟ್ಸ್ಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಓಪನ್ ಇರೋದ್ರಿಂದ ನೈತಿಕ ಬೆಂಬಲವನ್ನು ಕೂಡ ನೀಡಿದ್ದಾವೆ. ಇತರ ಕ್ಷೇತ್ರದಲ್ಲಿಯೂ ಕೂಡ ಯಥಾವತ್ತಾಗಿ ಈ ದಿನ ಏನಿದೆ ಚಟುವಟಿಕೆ ನಡೆದಿದೆ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಒಂದಿಷ್ಟು ಸಂಘಟನೆಗಳು ನೈತಿಕ ಬೆಂಬಲವನ್ನು ಕೂಡ ಘೋಷಣೆ ಮಾಡಿದರೆ, ಇನ್ನೊಂದಿಷ್ಟು ಸಂಘಟನೆಗಳು ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೂಡ ಕೊಟ್ಟಿದ್ರು. ಇನ್ನು ಬಂದ್ಗೆ ಒಂದಿಷ್ಟು ಅಂದರೆ ಸಂಘಟನೆಯ ನಾಯಕರು ಕೂಡ ನಾವು ಬಂದ್ಗೆ ಬೆಂಬಲವನ್ನು ನೀಡಲ್ಲ ಅಂತ ಕುಲ್ಲಾಗಿ ಕೂಡ ಹೇಳಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನ, ಶಿವರಾಮೇಗೌಡರ ಬನ, ನಾರಾಯಣಗೌಡರ ಬನ ಸೇರಿದಂತೆ ಪ್ರಮುಖ ನಾಯಕರು ಕೂಡ ಬಂದ್ಗೆ ಬೆಂಬಲವನ್ನು ನೀಡಲ್ಲ ಅನ್ನೋ ಮಾಹಿತಿ ಕೂಡ ನೀಡಿದರು. ಒಟ್ಟಾರೆ ಜನಜೀವನ ಯಥಾವತ್ತಾಗಿದೆ, ಯಥಾಸ್ಥಿತಿಯಲ್ಲಿದೆ. ಇಂದು ಬಂದ ಎಫೆಕ್ಟ್ ಅಷ್ಟೊಂದ್ರ ಮಟ್ಟಿಗೆ ಜನರ ಮೇಲೂ ತಟ್ಟಿಲ್ಲ, ವ್ಯವಹಾರಗಳ ಮೇಲೂ ತಟ್ಟಿಲ್ಲ ಅಂತ ಹೇಳ್ಬೋದು. ಭರತ್, ಧನ್ಯವಾದ ಸವಿತಾ ತಮ್ಮ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.